ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬಿಗ್ ಬಾಸ್ ಜೋಡಿಗಳಾದ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಅವರ ಸ್ನೇಹದ ಬಗ್ಗೆ ನಿಮಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸುದ್ದಿಯೇ ಹರಿದಾಡ್ತಾ ಇದೆ. ಅದೇನಪ್ಪ ಅಂದರೆ, ಕಾರ್ತಿಕ್ ಅವರು ನಮ್ರತಾ ಅವರಿಗೆ ಕ್ಯೂಟ್ ಆದ ಒಂದು ಸೀರೆಯನ್ನು ಗಿಫ್ಟ್ ಮಾಡಿದ್ದಾರಂತೆ. ಹೌದು, ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದ್ದಂತೆ ಸ್ವತಃ ನಮ್ರತಾ ಗೌಡ ಅವರೇ ಒಂದು ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಮ್ರತಾ ಗೌಡ ಹೇಳಿದ್ದು ಏನು ಗೊತ್ತಾ? ಬನ್ನಿ ನೋಡೋಣ. ಬಿಗ್ ಬಾಸ್ ಸೀಸನ್ 10 ಮುಗಿದ ಮೇಲೂ ಕಾರ್ತಿಕ್ ಮತ್ತು ನಮ್ರತಾ ಅವರ ಬಾಂಡಿಂಗ್ ಹಾಗೇ ಇದೆ. ಆಗಾಗ ಇಬ್ಬರು ಒಟ್ಟಿಗೆ ಫೋಟೋ ಶೂಟ್ ಮಾಡ್ತಿರ್ತಾರೆ, ವ್ಲಾಗ್ಸ್ ಕೂಡ ಮಾಡ್ತಾರೆ. ಹೀಗಿರುವಾಗ ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ಅಭಿಮಾನಿಯೊಬ್ಬರು ನಮ್ರತಾ ಅವರನ್ನು ನೇರವಾಗಿ ಕೇಳಿಬಿಟ್ಟಿದ್ದಾರೆ. ನಿಮಗೆ ಕಾರ್ತಿಕ್ ಸೀರೆ ಕೊಡಿಸಿದ್ದು ನಿಜನಾ ಅಂತ. ಇದಕ್ಕೆ ನಮ್ರತಾ ಅವರು ಮುಗುಳ್ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ. ಕಾರ್ತಿಕ್ ಸೀರೆ ಕೊಡಿಸಿದ್ದಾರೆ ಎಂಬ ಸುದ್ದಿ ಸುಮ್ಮನೆ ಗಾಳಿಯಲ್ಲಿ ಬಂದಿದ್ದಲ್ಲ. ಬಿಗ್ ಬಾಸ್ ಮುಗಿದ ಮೇಲೆ ನಮ್ರತಾ ಗೌಡ ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಸಾರಿ ಕಲೆಕ್ಷನ್ ವ್ಲಾಗ್ಸ್ ಅಥವಾ ಶಾಪಿಂಗ್ ವ್ಲಾಗ್ ಒಂದನ್ನು ಮಾಡಿದರು. ಅಲ್ಲಿ ಅವರು ಒಂದು ಸುಂದರವಾದ ಸೀರೆಯನ್ನು ತೋರಿಸಿದಾಗ ಕಮೆಂಟ್ ಸೆಕ್ಷನ್ನಲ್ಲಿ ಅಭಿಮಾನಿಗಳು ಇದು ಕಾರ್ತಿಕ್ ಮಹೇಶ್ ಅವರು ಕಡೆಯಿಂದ ಬಂದ ಗಿಫ್ಟಾ ಅಂತ ಕೇಳಿದರು. ಅಲ್ಲಿಂದ ಶುರುವಾದದ್ದು ನಮ್ರತಾ ಗೌಡ ಅವರು ತಮ್ಮ ಆಸ್ಕ್ ಮೀ ಎನಿಥಿಂಗ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದನ್ನು ಕ್ವಶನ್ ಆನ್ಸರ್ ಸೆಷನ್ಗಳಲ್ಲಿ ಇದೇ ಪ್ರಶ್ನೆ ರಿಪೀಟ್ ಆಗೋಕ್ಕೆ ಶುರುವಾಯಿತು. ಬಿಗ್ ಬಾಸ್ ಸೀಸನ್ 10ನಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಅವರ ಕೆಮಿಸ್ಟ್ರಿ ಜನರಿಗೆ ತುಂಬ ಇಷ್ಟ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಹೆಸರನ್ನು ಸೇರಿಸಿ ಬರೆಯೋಕ್ಕೂ ಕೂಡ ಶುರು ಮಾಡಿದರು. ಹಲವಾರು ಫ್ಯಾನ್ ಪೇಜಸ್ಗಳಲ್ಲಿ ಇವರ ಹೆಸರುಗಳನ್ನು ಸೇರಿಸಿ ಒಂದು ಹೆಸರನ್ನು ಮಾಡಿ ಬರೆದು ಹಾಕೋಕ್ಕೂ ಶುರು ಮಾಡಿದರು. ಕಾರ್ತಿಕ್ ಮತ್ತು ನಮ್ರತಾ ಜೋಡಿಯನ್ನು ಫ್ಯಾನ್ಸ್ ಕಾಮೃತ ಅಂತಾನೆ ಕರೀತಾರೆ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದರೂ ಅವರ ಮೇಲಿರೋ ಕ್ರೇಜ್ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಫ್ಯಾನ್ಸ್ ಇವರಿಬ್ಬರ ಸಣ್ಣ ವಿಷಯಕ್ಕೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರೋದು ಅಂತಲೂ ಕೂಡ ಹೇಳ್ಬೋದು. ನಮ್ರತಾ ಮತ್ತು ಕಾರ್ತಿಕ್ ಇಬ್ಬರು ಹಲವು ಸಂದರ್ಶನಗಳಲ್ಲಿ ಇಂಟರ್ವ್ಯೂಸ್ಗಳಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ನಾವಿಬ್ಬರು ಕೇವಲ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಬಿಗ್ ಬಾಸ್ ಮನೆಯೊಳಗೆ ಸಣ್ಣ ಪುಟ್ಟ ಜಗಳವಾಗಿದ್ದರೂ ಮನೆಯಿಂದ ಹೊರ ಬಂದ ಮೇಲೆ ಇಬ್ಬರು ಒಟ್ಟಿಗೆ ಪಾರ್ಟಿ ಮಾಡುವುದು, ರೀಲ್ಸ್ ಮಾಡುವುದು ಮತ್ತು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡಿಕೊಳ್ಳುತ್ತಲೇ ಬಂದಿದ್ದೇವೆ ಅಂತ ಸ್ಪಷ್ಟನೆಯೂ ಕೂಡ ನೀಡಿದ್ದಾರೆ. ಅಂತ ಅವರು ಸ್ಪಷ್ಟನೆ ಕೊಟ್ಟರೂ ಕೂಡ ಅವರ ಫ್ಯಾನ್ ಪೇಜಸ್ಗಳಾಗಲಿ ಅವರ ಫ್ಯಾನ್ಸ್ಗಳಾಗಲಿ ಅವರನ್ನು ಇನ್ನೂ ಬಿಟ್ಟಿಲ್ಲ, ಇನ್ನೂ ಸ್ಪಷ್ಟನೆ ಕೇಳ್ತಾನೇ ಇದ್ದಾರೆ. ಅಂದಹಾಗೆ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ನಡುವೆ ಎಷ್ಟೇ ಮುನಿಸಿದ್ರೂ ಹೊರಗಡೆ ಬಂದ ಮೇಲೆ ಇಬ್ಬರು ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗಷ್ಟೇ ಇವರಿಬ್ಬರು ಒಟ್ಟಿಗೆ ಒಂದು ಕ್ಯೂಟ್ ಆದ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಮಾಡಿದ್ದಾರೆ. ಅದನ್ನು ನೋಡಿದ ಫ್ಯಾನ್ಸ್ ಇವರಿಬ್ಬರು ಯಾವಾಗ ಮದುವೆ ಆಗ್ತಾರೆ ಅಂತಲೂ ಕೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಸೀರೆ ಗಿಫ್ಟ್ ಸುದ್ದಿ ಬಂದಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿದ್ದು, ಆದರೆ ನಮ್ರತಾ ಅವರು ಅದೆಲ್ಲ ಸುಳ್ಳು ಅಂತ ಹೇಳುವ ಮೂಲಕ ಈ ಒಂದು ಗಾಸಿಪ್ಗೆ ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳ್ಬಹುದು. ಕಾರ್ತಿಕ್ ಮತ್ತು ನಮ್ರತಾ ಗೌಡ ಅವರು ಸ್ಪಷ್ಟನೆ ಕೊಟ್ಟರೂ ಸಹ ಯಾಕೆ ಇನ್ನೂ ಅಭಿಮಾನಿಗಳು ಇವರನ್ನು ಬಿಡ್ತಾ ಇಲ್ಲ ಅಂತ ನೋಡೋದಾದರೆ, ನಿಮಗೆ ನೆನಪಿರಬಹುದು, ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಕಾರ್ತಿಕ್ ಅವರಿಗೆ ನಮ್ರತಾ ಸೀರೆ ಉಡುವುದು ಅಂದರೆ ತುಂಬಾ ಇಷ್ಟ ಇತ್ತು. ನಮ್ರತಾ ಸೀರೆ ಉಟ್ಟಾಗಲೆಲ್ಲ ಕಾರ್ತಿಕ್ ಪ್ರಶಂಸೆ ಮಾಡ್ತಾಯಿದ್ರು. ಬಹುಶಃ ಇದೇ ಕಾರಣಕ್ಕೆ ಹೊರಗಡೆ ಬಂದ ಮೇಲೂ ಫ್ಯಾನ್ಸ್ ಕಾರ್ತಿಕ್ ಅವರೇ ಸೀರೆ ಕೊಡಿಸಿರಬಹುದು ಅಂತ ಲಿಂಕ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೂ ಕಾರ್ತಿಕ್, ನಮ್ರತಾ, ವಿನಯ್ ಗೌಡ ಮತ್ತು ತುಕಾಲಿ ಸಂತೋಷ್ ಇವರೆಲ್ಲ ಒಂದೇ ಕ್ಲೋಸ್ ಗ್ಯಾಂಗ್ ಆಗಿ ಉಳಿದುಕೊಂಡಿದ್ದಾರೆ. ಇತ್ತೀಚೆಗೆ ನಡೆದ ಪಾರ್ಟಿಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು. ಕಾರ್ತಿಕ್ ಮತ್ತು ನಮ್ರತಾ ಕೇವಲ ಇಬ್ಬರೇ ಸಿಗಲ್ಲ, ಅವರ ಜೊತೆ ವಿನಯ್ ಗೌಡ ಮತ್ತು ಇಡೀ ಬಿಗ್ ಬಾಸ್ ಗ್ಯಾಂಗ್ ಇರುತ್ತೆ. ಇತ್ತೀಚೆಗೆ ನಡೆದ ಪಾರ್ಟಿಯೊಂದರಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಒಟ್ಟಿಗೆ ಕಾಣಿಸಿಕೊಂಡಾಗಲೂ ಫ್ಯಾನ್ಸ್ ಇದೇ ಪ್ರಶ್ನೆ ಕೇಳಿದರು. ಆದರೆ ಇಬ್ಬರು ಈ ಮದುವೆ ಗಿಫ್ಟ್ ಅನ್ನೋ ಗಾಸಿಪ್ಗಳನ್ನು ಕೇವಲ ತಮಾಷೆಯಾಗಿ ತಗೊಳ್ತಾರೆ. ನಮ್ರತಾ ಗೌಡ ಅವರು ತಮ್ಮ ಸ್ವಂತ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವರು ತಮ್ಮ ಬ್ಯೂಟಿ ಸೀಕ್ರೆಟ್, ಶಾಪಿಂಗ್ ಮತ್ತು ಶೂಟಿಂಗ್ ವ್ಲಾಗ್ಸ್ಗಳಲ್ಲಿ ಹಾಕಿರ್ತಾರೆ. ಅಲ್ಲಿ ಬರುವ ಕಮೆಂಟ್ಗಳಲ್ಲಿ 50% ಕಮೆಂಟ್ಗಳು ಕಾರ್ತಿಕ್ ಬಗ್ಗೆನೇ ಇರುತ್ತೆ.
ಸ್ವತಃ ನಮ್ರತಾ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾನು ಏನೇ ವಿಡಿಯೋ ಹಾಕಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಾರ್ತಿಕ್ ಎಲ್ಲಿದ್ದಾರೆ, ಕಾರ್ತಿಕ್ ಜೊತೆ ವ್ಲಾಗ್ ಮಾಡಿ ಅಂತಾನೆ ಕೇಳ್ತಾರೆ ಅಂತ. ಆ ಮಟ್ಟಿಗೆ ಇವರಿಬ್ಬರ ಬಾಂಡಿಂಗ್ ಜನರಿಗೆ ಕನೆಕ್ಟ್ ಆಗಿರೋದು ತಪ್ಪೇನಿಲ್ಲ. ಒಬ್ಬ ಅಭಿಮಾನಿಗಳು ತಮ್ಮ ಒಂದು ಆಶಯವನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಲೂ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕಾರ್ತಿಕ್ ಸೀರೆ ಕೊಡಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಬರೀ ರೂಮರ್ ಅಷ್ಟೇ. ಆದರೆ ಬಿಗ್ ಬಾಸ್ ಮನೆ ಬಿಟ್ಟು ಬಂದ ಮೇಲೂ ಇವರಿಬ್ಬರು ಸ್ನೇಹ ಹೀಗೆ ಕಂಟಿನ್ಯೂ ಆಗಿರೋದನ್ನು ನೋಡಿ ಅಭಿಮಾನಿಗಳು ಖುಷಿಪಟ್ಟು ಈ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕಿದ್ದಾರೆ. ತಪ್ಪಲ್ಲ, ಯಾವುದೇ ಆಗಲಿ ಅತಿರೇಕಕ್ಕೆ ಹೋಗಬಾರ್ದು ಅಷ್ಟೇ. ನಿಮಗೇನಾದರೂ ಕಾರ್ತಿಕ್ ಮತ್ತು ನಮ್ರತಾ ಜೋಡಿ ಇಷ್ಟನಾ? ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ನಿಮಗೆ ಖುಷಿ ಆಗುತ್ತಾ? ನಿಮ್ಮ ಅನಿಸಿಕೆಗಳನ್ನು ನಮ್ಮನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಇಲ್ಲಿ ಇನ್ನೊಂದು ಪ್ರಶ್ನೆ ನಂದು. ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ? ಕಾರ್ತಿಕ್ ಮತ್ತು ನಮ್ರತಾ ಕೇವಲ ಬೆಸ್ಟ್ ಫ್ರೆಂಡ್ಸ್ ಆಗಿ ಇರಬೇಕಾ ಅಥವಾ ಮುಂದೆ ಇವರಿಬ್ಬರು ಮದುವೆ ಆಗಬೇಕಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿನೂ ಕೂಡ ತಿಳಿಸಬಹುದು. ಅಷ್ಟಕ್ಕೂ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ 10 ಗೆದ್ದ ಮೇಲೆ ನಮ್ರತಾ ಅವರು ತುಂಬಾ ಖುಷಿಪಟ್ಟಿದ್ರು. ಮನೆಯೊಳಗೆ ಇವರಿಬ್ಬರ ನಡುವೆ ಎಷ್ಟು ಜಗಳ ಭಿನ್ನಾಭಿಪ್ರಾಯ ಇದ್ದರೂ ಹೊರಗಡೆ ಬಂದ ಮೇಲೆ ಇದನ್ನೆಲ್ಲ ಮರೆತು ಒಳ್ಳೆಯ ಸ್ನೇಹವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಗಿಫ್ಟ್ ವಿಚಾರಕ್ಕೆ ಬಂದರೆ ಸೆಲೆಬ್ರಿಟಿಗಳ ಲೈಫಲ್ಲಿ ಇಂತಹ ಸಣ್ಣ ಪುಟ್ಟ ಗಾಸಿಪ್ಗಳು ಕಾಮನ್. ಅಭಿಮಾನಿಗಳು ಇವರಿಬ್ಬರನ್ನ ಒಟ್ಟಿಗೆ ನೋಡಲು ಇಷ್ಟಪಡುವುದರಿಂದ ಇಂತಹ ಸುದ್ದಿಗಳು ಕ್ರಿಯೇಟ್ ಆಗ್ತಾನೇ ಇರುತ್ತೆ. ಆದರೆ ಸದ್ಯಕ್ಕಂತೂ ಕಾರ್ತಿಕ್ ನಮ್ರತಾ ಯಾವುದೇ ಸೀರೆ ಕೊಡಿಸಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅಭಿಮಾನಿಗಳು ಹೇಗಪ್ಪ ಅಂದರೆ, ಒಂದು ಜೋಡಿಯನ್ನು ನೋಡಿದಾಗ ಅವರಿಗೆ ಇಷ್ಟ ಆದರೆ, ಅವರ ಒಂದು ಪ್ರೀತಿ ಸ್ನೇಹ ಬಾಂಡಿಂಗ್ ನೋಡಿ ಇಷ್ಟ ಆದರೆ ಅಲ್ಲಿ ಅವರ ಮಧ್ಯೆ ಮದುವೆ ಆದರೆ ಅನ್ನೋ ಒಂದು ಪ್ರಶ್ನೆ ಮೂಡಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಅಭಿಮಾನಿಗಳ ಒಂದು ಪ್ರೀತಿ ಹೇಳಿಕೊಳ್ಳೋಕ್ಕಾಗದೇ ಇರುವಂತಹ ಪ್ರೀತಿ ಅದು. ಸ್ವತಃ ತಮ್ಮ ಮನೆಯಲ್ಲಿ ಇರೋರಿಗೆ ಅವರು ಅಡ್ವೈಸ್ ಕೊಡೋದಿಲ್ಲ. ಆದರೆ ಒಂದು ಜೋಡಿ ಅವರಿಗೆ ಮುದ್ದಾಗಿ ಕಾಣಿಸ್ಕೊಂಡಿದೆ ಅಂತ ಅಂದರೆ ಅವರ ಅನಿಸಿಕೆಗಳನ್ನು ಹೇಳ್ಕೊಳ್ತಾರೆ, ತಪ್ಪೇನಿಲ್ಲ. ಇದನ್ನು ತೆಗೆದುಕೊಳ್ಳೋದು ಬಿಡೋದು ಅವರ ಇಷ್ಟ. ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಯಾರಿಗೂ ಕೂಡ ಮೂಗು ತೂರಿಸೋಕೆ ಆಗೋದಿಲ್ಲ. ಅವರು ಮುಂದೆ ಹೇಗಿರ್ತಾರೆ, ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ, ನಮ್ರತಾ ಮತ್ತು ಕಾರ್ತಿಕ್ ಅವರ ಸ್ನೇಹ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇಂತಹದ್ದೇ